ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇವತ್ತಿನ ವಿಡಿಯೋಲಿ ನಾವು ದ ಡಿಸ್ಕವರಿಯಿಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನಾವು ನೋಡೋಕ್ಕಿದ್ವಿ, ಓಕೆನಾ. ಸೊ ಈ ಒಂದು ಡಿಸ್ಕವರಿ ಚಾಪ್ಟರ್ ನಾವು ನೋಡಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ತುಂಬಾನೇ ಫೋಕಸ್ಸು ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಈ ಒಂದು ಚಾಪ್ಟರ್ ನೀವು ಚೆನ್ನಾಗಿ ಓದ್ಕೋಬೇಕಾದ್ರೆ ಈ ಒಂದು ಚಾಪ್ಟರಿಂದ ಎಕ್ಸ್ಟ್ರಾ ಕ್ವೆಶ್ಚನ್ ಚೆನ್ನಾಗಿ ಓದ್ಕೊಳ್ಳಿ, ಈ ಚಾಪ್ಟರಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ, ಓಕೆನಾ. ಸೊ ಸಮಯ ವ್ಯರ್ಥ ಮಾಡೇ ಬನ್ನಿ, ಈ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ನ ಶುರು ಮಾಡೋಣ. ಓಕೆ, ರೈಟ್. ಸೊ ದ ಫಸ್ಟ್ ಕ್ವೆಶ್ಚನ್, why should one man have the lives of 50 in his hands? ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಯಾಕೆ ಒಬ್ಬರ ಕೈಯಲ್ಲಿ ಈ ಒಂದು 50 ಜನ ಅವ್ರದ ಜೀವನ ಇರಬೇಕಂತ ಕೇಳಿದ್ದಾರೆ. ಸೊ ಈಗ ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸೊ ಇಲ್ಲಿ ಸ್ಪೀಕರ್ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. A sailor on the crew of Santa Maria, Diego Garcia, is the speaker of the given statement. ಸೊ ಈ ಒಂದು ಸ್ಟೇಟ್ಮೆಂಟ್ ಸ್ಪೀಕರ್ ಯಾರು? ಈ ಡಿಯೇಗೋ ಗಾರ್ಸಿಯಾ ಅಂತ ನಾವು ನೋಡ್ತೀವಿ. ಓಕೆ, ಹಾಗೆ ಮುಂದೆ ಹೋಗೋಣ. ಹೂ ಡಸ್ ಒನ್ ಮ್ಯಾನ್ ರಿಫರ್ ಟು? ಸೊ ಈ ಒನ್ ಮ್ಯಾನ್ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಒನ್ ಮ್ಯಾನ್ ಇನ್ ದ ಗಿವನ್ ಸ್ಟೇಟ್ಮೆಂಟ್ ರಿಫರ್ಸ್ ಟು ದ ಕ್ಯಾಪ್ಟನ್ ಕ್ರಿಸ್ಟೋಫರ್ ಕೊಲಂಬಸ್. ಸೊ ಈ ಒನ್ ಮ್ಯಾನ್ ಯಾರಿಗೆ ರೆಫರ್ ಆಗ್ತಿದೆ? ಕ್ರಿಸ್ಟೋಫರ್ ಕೊಲಂಬಸ್ಗೆ ರೆಫರ್ ಆಗ್ತಿದೆ. ಥರ್ಡ್ ಕ್ವೆಶ್ಚನ್, ವಾಟ್ ಡಸ್ ಈ ಮೀನ್ ಬೈ ದ ಸ್ಟೇಟ್ಮೆಂಟ್? ಸೊ ಈ ಒಂದು ಸ್ಟೇಟ್ಮೆಂಟಿಂದ ಏನು ಮೀನಿಂಗು ಡಿಯಾಗೋ ಕೊಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಡಿಯೇಗೋ ಕ್ವೆಶ್ಚನ್ಸ್ ವೈ ದ ಕ್ಯಾಪ್ಟನ್ ಶುಡ್ ಹ್ಯಾವ್ ದಿ ಅಥಾರಿಟಿ ಟು ಡಿಸೈಡ್ ದ ಫೇಟ್ ಆಫ್ ದ 50 ಕ್ರೂ ಮೆಂಬರ್ಸ್. ಸೊ ಈ ಒಂದು 50 ಕ್ರೂ ಮೆಂಬರ್ಸ್ ಅವರ ಫೇಟು ಈ ಒಂದು ಕ್ಯಾಪ್ಟನ್ ಯಾಕೆ ಡಿಸೈಡ್ ಮಾಡಬೇಕಂತ ಕ್ವೆಶ್ಚನು ಆನ್ಸರ್ ನೋಡ್ತೀವಿ, ಓಕೆನಾ. ರೈಟ್. ಸೊ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐನ್ಸ್. ಸೊ ಈ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್ಗೆ ಹೆಂಗೆ ಕ್ವೆಶ್ಚನ್ಸ್ ಬರುತ್ತೆ, ಅದು ಹೆಂಗೆ ಆನ್ಸರ್ ಮಾಡೋಣ ಅಂತ ನೋಡೋಣ. ಓಕೆ, ಫಸ್ಟ್ ಕ್ವೆಶ್ಚನ್, ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಯಾರು ಅಂತ ಕ್ವೆಶ್ಚನ್ ಇದೆ. ದ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ರಿಸ್ಟೋಫರ್ ಕೊಲಂಬಸ್. ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಇಸ್ ದ ಸ್ಪೀಕರ್. ನೆಕ್ಸ್ಟ್, ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್? ಯಾಕೆ ಕ್ರಿಸ್ಟೋಫರ್ ಕೊಲಂಬಸ್ ಈ ಒಂದು ಸ್ಟೇಟ್ಮೆಂಟು ಇಂಥ ಸ್ಟೇಟ್ಮೆಂಟ್ ಯಾಕೆ ಹೇಳಬೇಕು ಅಂತ ಹೇಳಿದ್ದಾರೆ. ಆನ್ಸರ್ನ ನೋಡೋಣ. ಬಿಫೋರ್ ದ ಸೇಲರ್ಸ್ ಕುಡ್ ಅಟ್ಯಾಕ್ ದ ಕ್ಯಾಪ್ಟನ್ ವಾರ್ನ್ಸ್ ದೆಮ್ ಆಫ್ ದ ಕಾನ್ಸಿಕ್ವೆನ್ಸಸ್. ಸೊ ಈ ಒಂದು ಸೇಲರ್ ಎಲ್ಲ ಏನು ಮಾಡಿಬಿಟ್ರು, ಈ ಒಂದು ಕ್ರಿಸ್ಟೋಫರ್ ಕೊಲಂಬಸ್ ವಿರೋಧ ಏನು ಮಾಡಿಬಿಟ್ರು, ಒಂದು ಗುಂಪನ್ನ ಸೇರ್ಕೊಂಡ್ಬಿಟ್ರು ಅಲ್ವಾ. ಸೊ ಆಗ ಅವ್ರು ಅಟ್ಯಾಕ್ ಮಾಡೋಕ್ಕೆ ಮುಂಚೆ ಈ ಒಂದು ಸ್ಟೇಟ್ಮೆಂಟ್ ಯಾರು ಹೇಳೋದು? ಕ್ರಿಸ್ಟೋಫರ್ ಕೊಲಂಬಸ್ ಹೇಳೋದು ನಾವು ನೋಡ್ತೀವಿ. ಥರ್ಡ್ ಕ್ವೆಶ್ಚನ್ ನೋಡೋಣ. ವಾಟ್ ಡಸ್ ಇನ್ ಅಯನ್ಸ್ ಮೀನ್ ಇನ್ ದಿಸ್ ಕಾಂಟೆಕ್ಸ್ಟ್? ಸೊ ಅಯನ್ಸ್ ಅಂದರೆ ಏನ್ಗೆ ರಿಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಇನ್ ಅಯನ್ಸ್ ರೆಫರ್ಸ್ ಟು ಬೀಯಿಂಗ್ ಇಂಪ್ರಿಸೆಂಟ್, ಆದರೆ ಜೈಲಲ್ಲಿ ಹಾಕೋದು, ಪ್ರಿಸನಲ್ಲಿ ಹಾಕೋದು ಅಂತ ಈ ಒಂದು ಕಾಂಟೆಕ್ಸ್ಟಿಂದ ಮೀನಿಂಗ್ ಇರೋದು ನಾವು ನೋಡ್ತೀವಿ. ಓಕೆ, ನನಗೆ ಮುಂದೆ ಹೋಗೋಣ. ಥರ್ಡ್ ಕ್ವೆಶ್ಚನ್, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್? ಸೊ ಪೇಷಂಟ್ಗೆ ಒಂದು ಲಿಮಿಟ್ ಇದೆ ಅಂತ ಕ್ವೆಶ್ಚನ್ ಇದೆ. ಸೊ ಇದಕ್ಕೆ ಯಾವ ರೀತಿ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸೊ ತುಂಬ ಇಂಪಾರ್ಟೆಂಟು. ಈ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ದ ಸೇಲರ್ ಡಿಯೇಗೋ ಗಾರ್ಸಿಯಾ ಮೇಡ್ ದ ಸ್ಟೇಟ್ಮೆಂಟ್. ಯಾರು ಸ್ಟೇಟ್ಮೆಂಟ್ ಹೇಳಿದ್ದು? ಡಿಯೇಗೋ ಗಾರ್ಸಿಯಾ. ವೈ ಡಿಡ್ ಹಿ ಸೇ ಸೊ? ಯಾಕೆ ಡಿಯೇಗೋ ಈ ಒಂದು ಸ್ಟೇಟ್ಮೆಂಟ್ನ ಹೇಳ್ಬೇಕಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ದ ಸ್ಟೇಟ್ಮೆಂಟ್ ವಾಸ್ ಸೆಡ್ ಬಿಕಾಸ್ ದ ಕ್ರೂ ಹ್ಯಾಡ್ ಬಿನ್ ಸೈಲಿಂಗ್ ಫಾರ್ ಅ ಲಾಂಗ್ ಟೈಮ್ ವಿದೌಟ್ ಸ್ಪಾಟಿಂಗ್ ಲ್ಯಾಂಡ್. ಸೊ ಈ ಕ್ರೂ ಬಂದು ಹೊಸ ಲ್ಯಾಂಡ್ನ ಕಂಡುಹಿಡಬೇಕಂತ ಸೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಪೇನಿಂದ. ಆದರೆ ಕೂಡ ತಿಂಗಳುಗಟ್ಟಲಾದರೂ ಕೂಡ ಅವ್ರಿಗೇನು ಸಿಗಲಿಲ್ಲ, ಲ್ಯಾಂಡ್ ಸಿಗಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಹೇಳೋದು ನಾವು ನೋಡ್ತೀವಿ, ಓಕೆನಾ. ಥರ್ಡ್ ಕ್ವೆಶ್ಚನ್, ವೆನ್ ವಾಸ್ ದಿಸ್ ಸೆಡ್? ಯಾವಾಗ ಇದನ್ನು ಹೇಳಿದ್ರು ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ವೆನ್ ದಿ ಆಫೀಸರ್ಸ್ ಆಸ್ಕ್ ವೆದರ್ Diego is impatient, Diego responds with the given statement. So Diego ಇಂಥ ರೆಸ್ಪಾನ್ಸ್ ಬಂದು ಕೊಡೋದು ನಾವು ನೋಡ್ತೀವಿ. ಓಕೆ, ಫೋರ್ತ್ ಕ್ವೆಶ್ಚನ್, cowards you will have to kill me first. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಹೆಂಗೆ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ಆನ್ಸರ್, ದ ಸ್ಪೀಕರ್ ಇಸ್ ದ ಪೇಜ್ ಬಾಯ್ ಪೆಪ್ಪೆ ಆಫ್ ದ ಸ್ಯಾಂಟಾ ಮರಿಯಾ. ಸೊ ಈ ಒಂದು ಸ್ಟೇಟ್ಮೆಂಟ್ ಯಾರು ಹೇಳಿದ್ದು? ಈ ಪೆಪ್ಪೆ ಎಂಬ ಪೇಜ್ ಬಾಯ್ ಹೇಳೋದು ನಾವು ನೋಡ್ತೀವಿ. ಸೆಕೆಂಡ್ ಕ್ವೆಶ್ಚನ್, ಹೂ ಆರ್ ದ ಕವರ್ಡ್ಸ್ ಮೆನ್ಷನ್ಡ್ ಹಿಯರ್? ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಬರುವ ಕವರ್ಡ್ಸ್ ಯಾರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ದ ಕವರ್ಡ್ಸ್ ರೆಫರ್ ಟು ದ ಸೇಲರ್ಸ್ ಆನ್ ದ ಕ್ರೂ ಆಫ್ ಸ್ಯಾಂಟಾ ಮರಿಯಾ. ಸೊ ಯಾರು ಈ ಕವರ್ಡ್ಸು? ಆ ಒಂದು ಸ್ಯಾಂಟಾ ಮರಿಯಲ್ಲಿ ಸೈಲ್ ಮಾಡ್ತಿರುವ ಸೈಲರ್ಸು ಅಥವಾ ಕ್ರೂ ಮೆಂಬರ್ಸ್ನ ಕವರ್ಡ್ಸ್ ಅಂತ ಅವರು ಕರೀತಾರೆ ಅಂತ ನಾವು ನೋಡ್ತೀವಿ, ಓಕೆನಾ. ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಡಸ್ ದ ಸ್ಟೇಟ್ಮೆಂಟ್ ಶೋ? ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಸ್ಪೀಕರ್ದು ಕ್ವಾಲಿಟಿ ಎಂತಹ ಕ್ವಾಲಿಟಿ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ದ ಗಿವನ್ ಸ್ಟೇಟ್ಮೆಂಟ್ ಶೋಸ್ ದ ಲಾಯಲ್ಟಿ ಆ್ಯಂಡ್ ಅಡ್ಮಿರೇಷನ್ ದಟ್ ಪೆಪ್ಪೆ ಹ್ಯಾಸ್ ಫಾರ್ ಹಿಸ್ ಕ್ಯಾಪ್ಟನ್. ಸೊ ಈ ಒಂದು ಸ್ಟೇಟ್ಮೆಂಟಿಂದ ಪೆಪ್ಪೆಗೆ ಕ್ರಿಸ್ಟೋಫರ್ ಕೊಲಂಬಸ್ ಮೇಲೆ ಎಷ್ಟೊಂದು ಅಡ್ಮಿರೇಷನ್ ಇದೆ, ಎಷ್ಟೊಂದು ಪ್ರೀತಿ ಇದೆ ಅಂತ ನಾವು ಈ ಒಂದು ಸ್ಟೇಟ್ಮೆಂಟಿಂದ ನಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಹಂಗೆ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಫಿಫ್ತ್ ಕ್ವೆಶ್ಚನ್, ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಸೊ ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್ ಅಂತ ಕ್ವೆಶ್ಚನ್ ಇದೆ. ಸೊ ಕ್ವೆಶ್ಚನ್ಸ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವೆಶ್ಚನ್, ಹೂ ಮೇಡ್ ದ ಸ್ಟೇಟ್ಮೆಂಟ್? ಈ ಒಂದು ಸ್ಟೇಟ್ಮೆಂಟ್ ಯಾರು ಮಾಡಿದ್ದು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಪೆಡ್ರೋ, ಅ ಸೇಲರ್ ಆನ್ ದ ಶಿಪ್ಸ್ ಕ್ರೂ, ಮೇಕ್ಸ್ ದ ಗಿವನ್ ಸ್ಟೇಟ್ಮೆಂಟ್. ಯಾರು ಮಾಡಿದ್ದು ಈ ಸ್ಟೇಟ್ಮೆಂಟು? ಪೆಡ್ರೋ ಮಾಡೋದು ನಾವು ನೋಡ್ತೀವಿ. ಸೆಕೆಂಡ್ ಕ್ವೆಶ್ಚನ್, ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು? ಸಿಂಪಲ್ ಮೆನ್ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ಸಿಂಪಲ್ ಮೆನ್ ರೆಫರ್ಸ್ ಟು ದ ಸೈಲರ್ಸ್ ಹೂ ವೇರ್ ಪಾರ್ಟ್ ಆಫ್ ದ ಕ್ರೂ. ಸೊ ಸಿಂಪಲ್ ಮೆನ್ ಯಾರಿಗೆ ರೆಫರ್ ಆಗ್ತಿದೆ? ಈ ಒಂದು ಸೈಲರ್ಸ್ಗೆ ರೆಫರ್ ಆಗ್ತಿದೆ. ಥರ್ಡ್ ಕ್ವೆಶ್ಚನ್,
whom did the speaker say to? ಸೊ ಈ ಒಂದು ಸ್ಟೇಟ್ಮೆಂಟ್ನ ಸ್ಪೀಕರು ಯಾರಿಗೆ ಆನ್ಸರ್ನ ನೋಡೋಣ. He tells this to Columbus that the sailors were simple men and needed a way to relax. ಸೊ ಈ ಪೆಡ್ರೋ ಬಂದು ಏನು ಹೇಳ್ತಾರೆ, ಈ ಒಂದು ಸೇಲರ್ಸ್ ಎಲ್ಲ ಸಿಂಪಲ್ ಮೆನ್ ಆಗಿದ್ದಾರೆ, ಅವ್ರಿಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಒಂದು ದಾರಿ ಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಈ ಒಂದು ಆನ್ಸರ್ ಬರುತ್ತೆ. ಓಕೆನಾ, ಹಾಗೆ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಓಕೆ, 6th ಕ್ವೆಶ್ಚನ್. ಕ್ಯಾಪ್ಟನ್ ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಓಕೆನಾ, ಸೊ ತುಂಬಾ ಇಂಪಾರ್ಟೆಂಟು. ಈ ಒಂದು ಸ್ಟೇಟ್ಮೆಂಟ್ಗೆ ಹೆಂಗೆ ಆನ್ಸರ್ ಬರುತ್ತೆ ಅಂತ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸ್ಪೀಕರ್ ಯಾರು? ದ ಸ್ಪೀಕರ್ ಇಸ್ ಪೆಪ್ಪೆ. ಪೆಪ್ಪೆ ಯಾರು? ಪೆಪ್ಪೆ ದ ಪೇಜ್ ಬಾಯ್ ಹೇಳುವ ಸ್ಟೇಟ್ಮೆಂಟ್ ಅಂತ ನೋಡ್ತೀವಿ. ಸೆಕೆಂಡ್ ಕ್ವೆಶ್ಚನ್. ಹೂ ಡಸ್ ದೇ ರೆಫರ್ ಟು? ದೇ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ದೇ ರೆಫರ್ಸ್ ಟು ದ ಸೇಲರ್ಸ್ ಹೂ ವೇರ್ ಪಾರ್ಟ್ ಆಫ್ ದ ಕ್ರೂ. ದೇ ಯಾರಿಗೆ ರೆಫರ್ ಆಗ್ತಿದೆ? ಸೇಲರ್ಸ್ಗೆ ರೆಫರ್ ಆಗ್ತಿದೆ. ಥರ್ಡ್ ಕ್ವೆಶ್ಚನ್. ವೈ ವೇರ್ ದೇ ಡೆಸ್ಪರೇಟ್? ಯಾಕೆ ಅವ್ರು ಡೆಸ್ಪರೇಟ್ ಆಗಿದ್ರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. ದ ಕ್ರೂ ಹ್ಯಾಡ್ ಬಿನ್ ಸೈಲಿಂಗ್ ಫಾರ್ ವೆರಿ ಲಾಂಗ್ ಆ್ಯಂಡ್ ಹ್ಯಾಡಂಟ್ ಫೌಂಡ್ ಲ್ಯಾಂಡ್. The sailors were tired and wanted to go back home to Spain, hence they were desperate. ಸೊ ಏನು ಅಂತ ನೋಡ್ತೀವಿ ಅಂದರೆ, ಈ ಒಂದು ಸೇಲರ್ಸು ತಿಂಗ್ಳುಗಟ್ಟಲಾಯಿತು, ಸೊ ಅವರು ತುಂಬಾ ರೆಸ್ಟ್ಲೆಸ್ ಆಗಿದ್ರು, ಅವ್ರು ತುಂಬಾ ತೊಂದರೆ ಆಯಿತು. ಸೊ ಹಾಗಾಗಿ ಅವ್ರೇನು ಮಾಡಬೇಕಂತ ಇದ್ರು, ವಾಪಸ್ ಸ್ಪೇನ್ಗೆ ಹೋಗಿಬಿಡ್ಬೇಕಂತ ಇದ್ರು. ಸೊ ಆ ಒಂದು ಸ್ಟೇಟ್ಮೆಂಟಲ್ಲಿ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಹೇಳೋದು ನಾವು ನೋಡ್ತೀವಿ. ಓಕೆನಾ, ಹಾಗೆ ಮುಂದೆ ಹೋಗೋಣ. 7th ಕ್ವೆಶ್ಚನ್. ಐ ಪ್ರಿಫರ್ ಯೋರ್ ಕಂಪನಿ ಟು ದಿಸ್. ಐ ಪ್ರಿಫರ್ ಯೋರ್ ಕಂಪನಿ ಟು ದಿಸ್ ಎಂಥ ಕ್ವೆಶ್ಚನ್ ಬರುತ್ತೆ ಅಂತ ನೋಡೋಣ. ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ? ಐ ರೆಫರ್ಸ್ ಟು ದ ಪೇಜ್ ಬಾಯ್. ಐ ಯಾರಿಗೆ ರೆಫರ್ ಆಗ್ತಿದೆ? ಪೇಜ್ ಬಾಯ್ಗೆ ರೆಫರ್ ಆಗ್ತಿದೆ. ಸೆಕೆಂಡ್ ಕ್ವೆಶ್ಚನ್. ಹೂಸ್ ಕಂಪನಿ ಡಸ್ ದ ಸ್ಪೀಕರ್ ರೆಫರ್ ಟು? ಸೊ ಯಾರ ಕಂಪನಿಗೆ ಸ್ಪೀಕರ್ ರೆಫರ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ದ ಸ್ಪೀಕರ್ ರೆಫರ್ಸ್ ಟು ಇಸ್ ಕ್ಯಾಪ್ಟನ್ಸ್ ಕಂಪನಿ. ಯಾರ ಕಂಪನಿಗೆ? ಕ್ಯಾಪ್ಟನ್ಸ್ ಕಂಪನಿಗೆ ರೆಫರ್ ಆಗ್ತಿದೆ ಅಂತ ನಾವು ನೋಡ್ತೀವಿ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಆನ್ಸರ್ನ ನೋಡೋಣ. When the captain asks why the page boy isn't spending his time off downstairs with other sailors, to this Pepe responds with the given statement. So ಈ ಒಂದು given statement ಆ ಒಂದು ಸಂದರ್ಭದಲ್ಲಿ ಪೆಪ್ಪೆ ಹೇಳೋದು ನಾವು ನೋಡ್ತೀವಿ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಲಾಸ್ಟ್ ಕ್ವೆಶ್ಚನ್. ಯೋರ್ ಡ್ಯೂಟಿ ಇಸ್ ಟು ಒಬೇ ಮೀ ಆಸ್ ಮೈನ್ ಇಸ್ ಟು ಒಬೇ ದ ರಾಯಲ್ ಸಾವರೆನ್ಸ್ ಆಫ್ ಸ್ಪೇನ್. ಸೊ ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟು. ನೀವು ಪ್ರಿವಿಯಸ್ ಇಯರ್ ನೋಡಬೇಕಾದ್ರೆ ಈ ಒಂದು ಕ್ವೆಶ್ಚನು ರಿಪೀಟ್ ಆಗಿದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಕ್ವೆಶ್ಚನ್. ಹೂ ಇಸ್ ದ ಸ್ಪೀಕರ್? ಸೊ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ದ ಸ್ಪೀಕರ್ ಇಸ್ ಕ್ರಿಸ್ಟೋಫರ್ ಕೊಲಂಬಸ್. ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ವರ್ಡ್ಸ್? ಸೊ ಈ ಒಂದು ವರ್ಡ್ಸ್ನ ಯಾವಾಗ ಸ್ಪೀಕರ್ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. Columbus says these words during a moment of intense conflict and near mutiny among his crew. ಸೊ ಇವ್ರು ಬಂದು ಏನು ಮಾಡಿದ್ರು, ಆ ಸೈಲರ್ಸ್ ಎಲ್ಲ ಒಂದು ಗುಂಪು ಸೇರಿಕೊಂಡು ಕೊಲಂಬಸ್ ವಿರುದ್ಧ ಏನು ಮಾಡಿಬಿಟ್ರು, ಒಂದು ಮ್ಯೂಟಿನಿನ ಫಾರ್ಮ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಈ ಅಬೌವ್ ಸ್ಟೇಟ್ಮೆಂಟ್ನ ಹೇಳೋದು ನಾವು ನೋಡ್ತೀವಿ. ಓಕೆನಾ. ಥರ್ಡ್ ಕ್ವೆಶ್ಚನ್. ವಾಟ್ ಆಟಿಟ್ಯೂಡ್ ಡಸ್ ದ ಸ್ಟೇಟ್ಮೆಂಟ್ ರಿವೀಲ್ ಅಬೌವ್ ದ ಸ್ಪೀಕರ್? ಸೊ ಈ ಒಂದು ಸ್ಟೇಟ್ಮೆಂಟು ಕ್ರಿಸ್ಟೋಫರ್ ಕೊಲಂಬಸ್ಗೆ ಎಂತಹ ಆಟಿಟ್ಯೂಡ್ ಇದೆ ಅಂತ ರಿವೀಲ್ ಮಾಡ್ತಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ದಿಸ್ ಸ್ಟೇಟ್ಮೆಂಟ್ ಶೋಸ್ ದಟ್ ಕೊಲಂಬಸ್ saw himself as a strong leader, was very dedicated to his mission and expected others to obey him. ಸೊ ಈ ಒಂದು ಕೊಲಂಬಸ್ಗೆ ಸ್ಟ್ರಾಂಗ್ ಮಿಷನ್ ಇತ್ತು, ಸ್ಟ್ರಾಂಗ್ ವಿಷನ್ ಇತ್ತು. ಸೊ ಹಾಗಾಗಿ ಅವರು ತನ್ನ ಕ್ರೂ ಮೆಂಬರ್ಸ್ ಕೂಡ ಏನು ಮಾಡಬೇಕು, ಅವ್ರನ್ನ ಫಾಲೋ ಮಾಡಬೇಕಂತ ಅವ್ರಿಗೆ ಇದ್ದಿದ್ದು ನಾವು ಈ ಒಂದು ಸ್ಟೇಟ್ಮೆಂಟಿಂದ ನಾವು ನೋಡ್ತೀವಿ. ಸೊ ಸ್ಟೂಡೆಂಟ್ಸ್, ಇದು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾ ಕ್ವೆಶ್ಚನ್ ದ ಡಿಸ್ಕವರಿ ಲೆಸನಿಂದ. ನೀವು ಕೇಳಿದ್ರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಡಿಸ್ಕವರಿ ಲೆಸನಿಂದ ಮಾಡಿ ಅಂತ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಎಂಥ ವೀಡಿಯೋಸ್ ನಿಮಗೆ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.